जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि शीर्यत्ररूपिण्युरुगाय पादयोः करोति मानं बहुधा विभूतिभिः रेङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुधेह गीतः संसार आधावतिकारतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम् हरेस्तु प्रतिमा प्राज्ञाः तत्रस्थः केशवः स्वयं ददाति ज्ञानविशेषः परमात्मा स्वयं विभुः गम्भीराशयगुम्भसंवृतवचः सन्दर्भगर्भोल्लसत् टीकाभावविबोधनाय जगतां यस्यावतारो जनी तत्तादृक्षदुरन्तसन्तततपःसन्तानसन्तोषित श्रीकान्तं सुगुणं रघुत्तमगुरुं वन्दे परं दैशिकम् ಶ್ರೀಗುರುಭ್ಯೋ ನಮಃ. ರಘುತ್ತಮ ಸ್ವಾಮಿಗಳ ಆರಾಧನೆ ನಡೆದಿರುವಂಥ ಒಂದು ಶ್ರೇಷ್ಠ ಸಂದರ್ಭ ಇದು, ಪುಣ್ಯ ಸಂದರ್ಭ. ಆ ಸಂದರ್ಭದಲ್ಲಿ ಮೊದಲು ಭಾಗವತದ ಶ್ರವಣ ಒಂದಿಷ್ಟು ನಾವು ಮಾಡಿ, ಆ ಬಳಿಕ ರಘುತ್ತಮ ಸ್ವಾಮಿಗಳು ತತ್ವಪ್ರಕಾಶಿಕಾದಲ್ಲಿ ಮತ್ತು ಇತರ ಅವರ ಗ್ರಂಥಗಳಲ್ಲಿ ಕೊಟ್ಟಿರುವ ಸಂದೇಶವೊಂದರಷ್ಟನ್ನು ಆಲಿಸೋಣ. ಈಗ ನೀವು ಆರಂಭದಲ್ಲಿ ಮಂಗಲಾಚರಣದಲ್ಲಿ ನಾವೆಲ್ಲರೂ ಕೇಳಿದಂಥ ಶ್ಲೋಕಗಳನ್ನು ಗಮನಿಸಿದ್ದೀರಿ. ಜನ್ಮಾದ್ಯಸೇತಃ ಅನ್ನೋದು ಭಾಗವತದ್ದೇ ಶ್ಲೋಕ. ಶ್ರೀಯತ್ರ ರೂಪಿಣಿ ಅಂತ ಒಂದು ಶ್ಲೋಕ ಹೇಳಿದೆ, ಅದು ಲಕ್ಷ್ಮೀದೇವಿ ಕುರಿತಾದ ಶ್ಲೋಕ. ಈಗ ನಾವು ನೋಡ್ತಿರುವ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಇವತ್ತು 9ನೇ ಶ್ಲೋಕದಿಂದ ಆರಂಭಿಸಿ ನಾವು ಕಥೆ ನೋಡಬೇಕು. ಇಲ್ಲಿದೆ ಅದು ಶ್ಲೋಕ ಲಕ್ಷ್ಮೀದೇವಿ ಕುರಿತಂತೆ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನ ಅಂತ ಅನ್ನೋದು ಮುಖ್ಯ ಪ್ರಾಣನ ಕುರಿತಾದ ಶ್ಲೋಕ. ಮುಂದೆ 10 ಅಥವಾ 11ನೇ ಸ್ಕಂದದಲ್ಲಿ ಬರ್ತದೆ. ಯಸ್ವಾನುಭಾವ ಅಖಿಲ ಶ್ರುತಿ ಸಾರಮೇಕಂ ಅನ್ನೋದು ಶುಕಾಚಾರ್ಯ ಕುರಿತಾದ್ದು 1ನೇ ಸ್ಕಂದದಲ್ಲೇ ಬಂದಿದೆ. ಮುಂದೆ ಹರೇಸ್ತು ಪ್ರತಿಮಾ ಪ್ರಾಜ್ಞಾ ಅಂತ ಒಂದು ಶ್ಲೋಕ ಹೇಳಿದೆ. ಎಲ್ಲ ಜ್ಞಾನಿಗಳು ಕೂಡ ಭಗವಂತನ ಪ್ರತಿಮೆ. ತತ್ರಸ್ಥಃ ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ವಿಭು. ಭಾಗವತ ತಾತ್ಪರ್ಯದ ಶ್ಲೋಕ ಅದು. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಕಡೆ ಬರೋ ಶ್ಲೋಕ. ಎಲ್ಲ ಜ್ಞಾನಿಗಳು ಕೂಡ ಎಲ್ಲರೂ ಭಗವಂತನ ಪ್ರತಿಮಾಗಳೇ. ಪ್ರತಿಮಾವದ್ ಹರೇ ರೂಪಂ ತಿರ್ಯಂಗ್ ನರ ಸುರಾದಯ. ದೇವತೆಗಳು, ನರರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲರೂ ಭಗವಂತನ ಪ್ರತಿಮೆಗಳೇ. ಮತ್ತು ಶಿಲಾವತ್ ಪ್ರತಿಮೈ ವೇಷ ವಿಷ್ಣೋರ್ ಲೋಕ ಚತುರ್ದಶಿ. ನಾವು ಮನೆಯಲ್ಲಿ ಕಲ್ಲಿನ, ಕಟ್ಟಿಗೆಯ, ಲೋಹದ ಪ್ರತಿಮಾಗಳನ್ನು ಪೂಜೆ ಮಾಡ್ತೀವಲ್ಲ, ಇವೆಲ್ಲ ಹೇಗೆ ಪ್ರತಿಮಾಗಳು, ಹಾಗೆ ಸಮಸ್ತ ಲೋಕವೂ ಕೂಡ ಭಗವಂತನ ಪ್ರತಿಮಾ. ಬ್ರಹ್ಮಾಂಡವು ಭಗವಂತನ ಪ್ರತಿಮಾ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಾಜ್ಞರು, ಜ್ಞಾನಿಗಳೇನಿದ್ದಾರೆ ವಿಶೇಷವಾಗಿ ಭಗವಂತನ ಪ್ರತಿಮಾಗಳು. ಅಲ್ಲಿ ಭಗವಂತ ಒಳಗೆ ನಿಂತ್ಕೊಂಡು ದದಾತಿ ಜ್ಞಾನಂ, ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಇಂಥ ಭಾಗವತ ತಾತ್ಪರ್ಯದಲ್ಲಿ ಜ್ಞಾನಿಗಳನ್ನು ಸ್ತೋತ್ರ ಮಾಡುವ ಶ್ಲೋಕಗಳೇನಿವೆ, ಆ ಮೂಲಕನೂ ರಘುತ್ತಮ ಸ್ವಾಮಿಗಳು ಮೊದಲ ಎಲ್ಲ ಜ್ಞಾನಿಗಳನ್ನು ಸ್ತೋತ್ರ ಮಾಡಿ, ಮುಂದೆ ಗಂಭೀರಾಶಯ ಅಂತ ಆ ರಘುತ್ತಮ ಸ್ವಾಮಿಗಳ ಸ್ತೋತ್ರ ಏನಿದೆ ಅಲ್ಲಿ ಬಂದಿರುವಂಥ ಶ್ಲೋಕವನ್ನು ನಾವು ನೋಡಿದ್ದೇವೆ. ಉತ್ತಮ ಅಪಿ ದೇವೇಶಾಹ ಸ್ವಾವರಾನ್ ವಿದುಷೋ ನೃಣಾಂ. ಈ ಪರಮಾತ್ಮನನ್ನು ಒಳಗೊಂಡು ದೇವತೆಗಳು ಅವರು ಪರೋಕ್ಷ ಪ್ರಿಯರು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ. ನೇರವಾಗಿ ಏನನ್ನು ಹೇಳೋ ಅಪೇಕ್ಷೆ ಅವ್ರಿಗಿರೋದಿಲ್ಲ. ಏನನ್ನು ಹೇಳುವುದಿದ್ರೂ ಇಂಡೈರೆಕ್ಟ್ಲಿನೇ ಹೇಳ್ತಾರೆ. ಮತ್ತು ನಮಗವರು ದೊರೆಯುವುದಿದ್ರೂ ಕೂಡ, ನಮ್ಮ ಪೂಜಾ ಅವರು ಸ್ವೀಕಾರ ಮಾಡುವುದಿದ್ರೂ ಕೂಡ ನೇರವಾಗಿ ಪೂಜಾ ಸ್ವೀಕಾರ ಮಾಡೋದಿಲ್ಲ. ನಿಮ್ಮ ಗುರುಗಳ ಹತ್ರ ಮೊದಲು ನಿಮ್ಮ ಪೂಜಾ ಸಲ್ಲಿಸಿರಿ,
ಗುರುಗಳಲ್ಲಿ ಮುಖ್ಯ ಪ್ರಾಣ ಇರ್ತಾನೆ, ಮುಖ್ಯ ಪ್ರಾಣನಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಲಕ್ಷ್ಮೀದೇವಿಯಲ್ಲಿ ಭಗವಂತ ಇರ್ತಾನೆ. ಆ ಮೂಲಕ ಪೂಜಾ ಸಲ್ಲಲಿ, ನಿಮ್ಮ ಅನುಸಂಧಾನ ಸಲ್ಲಲಿ ಅಂತ ಅವರ ಆಲೋಚನೆ ಆಗಿರ್ತದೆ. ಉತ್ತಮ ಅಪಿ ದೇವೇಶಾಹ ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯಿ ಸಂಪ್ರಯಚ್ಛಂತಿ. ತಮ್ಗಿಂತ ಕೆಳಗಿನ ಜ್ಞಾನಿಗಳನ್ನ ನಮಗೆ ಅವರು ಪೂಜೆಗಾಗಿ ಕೊಡ್ತಾರಂತೆ. ತತ್ರ ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತಿ. ಆ ಜ್ಞಾನಿಗಳಲ್ಲಿ ನಿಂತ್ಕೊಂಡು ಅವ್ರ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅನುಪಮಾಂ ಅಂತ ಎಂಥ ಭಕ್ತಿಯುಕ್ತವಾದ ಪೂಜೆಯನ್ನು ನಾವು ಮಾಡಿದ್ರು ಜ್ಞಾನಿಗಳ ಮೂಲಕವೇ ಅವ್ರ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ. ಯಾಕೆಂದ್ರೆ ಪರೋಕ್ಷತ್ವ ಪ್ರಿಯಾಯತಃ, ಎಲ್ಲರೂ ಪರೋಕ್ಷ ಪ್ರಿಯರು. ನೇರವಾಗಿ ಏನನ್ನು ಹೇಳೋದು ಇಲ್ಲ, ನೇರವಾಗಿ ಅವ್ರು ನಮಗೆ ಕೆಳಗಿಳಿದು ಬಂದು ಕಾಣಿಸ್ಕೊಳ್ಳೋದು ಇಲ್ಲ. ಯಾಕೆಂದ್ರೆ ನಾವು ಆ ಎತ್ತರಕ್ಕೆ ಏರಿಲ್ಲ ಇನ್ನು, ಆದ್ರಿಂದ ಅವರು ಕೆಳಗೆ ಬರೋದಿಲ್ಲ. ನಾವು ಯಾವ ಗುರುಗಳ ಸಮೀಪ ಇದ್ದೀವಿ ಆ ಗುರುಗಳ ಸಮೀಪ ನಾವು ಹೋದರೆ ಅವ್ರ ಮೂಲಕ ಎಲ್ಲ ಪೂಜೆಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರೋದಿದೆ. ಅಂಥ ರಘುತ್ತಮ ಸ್ವಾಮಿಗಳ ಆರಾಧನೆ ಕೂಡ ಈಗ ನಡೆದಿದೆ. ಜನ್ಮಾದ್ಯಸೇತಃ ಅನ್ನೋ ಶ್ಲೋಕದಿಂದ ಮೊದಲು ಭಗವಂತ ಪರಮಸತ್ಯ, ಆ ಪರಮಸತ್ಯದ ಧ್ಯಾನವನ್ನು ನಾವು ಮಾಡೋಣ ಅಂತ ಅನ್ನೋದನ್ನ ಆ ಶ್ಲೋಕದಲ್ಲಿ ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ ಅಂತ 8ನೇ ಶ್ಲೋಕದಲ್ಲಿ ಕಳೆದ ದಿವಸ ನಾವು ನೋಡಿದ್ದೇವೆ. ತಪತಾಂ ತಪೀಯಾನ್, ತಪಸ್ಸು ಮಾಡುವವರು 100 ಜನ ಇದ್ದಾರೆ ಜಗತ್ತಿನಲ್ಲಿ. ಅವರಲ್ಲಿ ತಪೀಯಾನ್ ಅತಿ ಶ್ರೇಷ್ಠ ಈ ಭಗವಂತ ಚತುರ್ಮುಖ ಬ್ರಹ್ಮ. ಅಂಥ ಭಗವಂತನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ತೊಡಗಿದೆ. ಆ ಭಗವಂತನು ಎಂಥವನು? ಅವನು ತಪಸ್ಸೇ. ತಪಸ್ಸನ್ನು ಕುರಿತು ತಪಸ್ಸು ಮಾಡಿದ. ಯಾರು ಅಂದ್ರೆ ತಪಸ್ಸು ಮಾಡುವವರಲ್ಲಿ ಅತಿ ದೊಡ್ಡ ತಪಸ್ವಿಯಾದ ಚತುರ್ಮುಖ ತಪಸ್ಸನ್ನು ಕುರಿತು ತಪಸ್ಸು ಮಾಡಿದ ಅಂತ 8ನೇ ಶ್ಲೋಕ ಕಳೆದ ದಿವಸ ನಾವು ನೋಡಿದ್ದೇವೆ. ಭಗವಂತನನ್ನ ತಪಸ್ಸು ಅಂತ ಅಲ್ಲಿ ಆ ಶಬ್ದದಿಂದ ಹೇಳಿದ್ದಾರೆ. ಅಲ್ಲಿ ಆಚಾರ್ಯರು ಕೂಡ ಭಾಗವತ ತಾತ್ಪರ್ಯದಲ್ಲಿ ತಪಸ್ಸು ಅಂದ್ರೆ ಋತಂಚ ಸತ್ಯಂಚ ಅಭೀಧಾತ್ ತಪಸೋಧ್ಯಜಾಯತ ಅಂತ ತಪಶ್ಶಬ್ದದಿಂದ ಭಗವಂತನೇ ವಾಚ್ಯ, ಅವನನ್ನು ಕುರಿತು ತಪಸ್ಸು ಮಾಡಿದ ಅಂತ ಹೇಳಿದ್ದಾರೆ. ಯಾಕೆ ಹಾಗೆ ಹೇಳಿರ್ತಾರೆ ಅಂದ್ರೆ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತೆ. ಭಗವಂತನನ್ನ ಯಾವ್ಯಾವ ಶಬ್ದಗಳಿಂದ ನಾವು ಆರಾಧನೆ ಮಾಡ್ತೇವೋ, ಯಾವ್ಯಾವ ಶಬ್ದಗಳಿಂದ ಉಪಾಸನೆ ಮಾಡ್ತೇವೋ ಅಂಥದೇ ಗುಣಗಳು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿಯೂ ಕೂಡ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಮ್ಮ ಕೆಲಸ ಶ್ರವಣ ಮನನ ಧ್ಯಾನ ರೂಪವಾದ ತಪಸ್ಸೇನಿದೆ ಅದು ನಿರ್ವಿಘ್ನವಾಗಿ ನಡೀತದೆ. ಅಲ್ಲಿ ಆ ಶ್ಲೋಕದಲ್ಲಿ ಅತಪ್ಯತಸ್ಮ ಅಖಿಲ ಲೋಕತಾಪನಂ ತಪಃ, ಇಡೀ ಜಗತ್ತಿಗೂ ಬೆಳಕು ಕೊಡುವಂತ ತಪಸ್ಸು ಶಬ್ದವಾಚ್ಯನಾದ ಭಗವಂತನನ್ನು ತಪಸ್ಸು ಮಾಡಿದ ಅಂತ, ಭಗವಂತನ ಕುರಿತು ತಪಸ್ಸು ಮಾಡಿದ ಅಂತ ಅಲ್ಲಿ ಬಂದಿದೆ. ಇಡೀ ಜಗತ್ತಿಗೂ ತಾಪನ ಅಂದ್ರೆ ಇಡೀ ಜಗತ್ತನ್ನು ಸುಡುವಂಥದ್ದು ಅಂತ ಬೇರೆ ಅರ್ಥ ಆಗ್ತದೆ, ಅದಲ್ಲ. ಅಲ್ಲಿ ಇಡೀ ಜಗತ್ತಿಗೂ ಕೂಡ ಬೆಳಕು ಕೊಟ್ಟವನು, ಜ್ಞಾನದ ಬೆಳಕು ಕೊಟ್ಟವನು. ನರ ನಾರಾಯಣ ರೂಪದಿಂದ, ವೇದವ್ಯಾಸ ರೂಪದಿಂದ, ದತ್ತ ಕಪಿಲ ಇತ್ಯಾದಿ ರೂಪದಿಂದ, ಹೈಗ್ರೀವ ರೂಪದಿಂದ. ಆದ್ರಿಂದ ಅವನು ಜಗತ್ತಿಗೆ ತಾಪನ. ಮತ್ತು ಅವನನ್ನು ತಪಸ್ಸು ಅಂತ ಉಪಾಸನೆ ಮಾಡಿದರೆ ನಮ್ಮ ತಪಸ್ಸೇನಿದೆಯಲ್ಲ, ನಾವು ಮಾಡುವಂಥ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ ಇವೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತ ಆಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಭಗವಂತನನ್ನ ತಪಶ್ಶಬ್ದವಾಚ್ಯನಾದ ಭಗವಂತನನ್ನು ಉಪಾಸನೆ ಮಾಡಿದ, ತಪಶ್ಶಬ್ದವಾಚ್ಯನಾದ ಭಗವಂತನನ್ನು ತಪಸ್ ಎಂಬ ಶಬ್ದದಿಂದಲೇ ಉಪಾಸನೆ ಮಾಡಿದ ಅಂತ ಅದನ್ನು ಸ್ವಲ್ಪ ಹಿಗ್ಗಿಸಿ ನಾವು ಅರ್ಥ ಮಾಡ್ಕೋಬಹುದು. ಇವನು ಕೂಡ ತಪಸಾಂ ತಪೀಯಾನ್, ತಪತಾಂ ತಪೀಯಾನ್. ನಮ್ಗೆ ಗೊತ್ತಿದೆ, ನಾವು ರುದ್ರಾದಿಗಳು ಇಂದ್ರಾದಿಗಳು ಹೇಗೆ ತಪಸ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ದಶವರ್ಷಂ ತಪಸ್ಸೀರ್ಣಂ ರುದ್ರೇಣ ಲವನಾಂಬಸಿ. ಉಪ್ಪು ಸಾಗರದಲ್ಲಿ ಕೂತ್ಕೊಂಡು, ಉಪ್ಪಿನ ನೀರಿನಲ್ಲಿ ಕೂತ್ಕೊಂಡು 10 ವರ್ಷಗಳ ಗಟ್ಟಲೆ ತಪಸ್ಸು ಮಾಡಿದ. ಆ ವರ್ಷ ಅಂದ್ರೆ ಎಷ್ಟು ಅದೆಲ್ಲ ಈಗೇನು ಬೇಡ, ಅಂತೂ ಆಯಾ ಪದವಿಗೆ ಅವ್ರು ಬರಲಿಕ್ಕೆ ಮಾಡಿದ ತಪಸ್ಸು ಎಷ್ಟು ದೊಡ್ಡದು. ಹಿಂದಿನ 40 ಕಲ್ಪ ತಪಸ್ಸು ಮಾಡಿದ್ದ. ಈ ಥರ ಎಲ್ಲ ಬಹಳ ದೀರ್ಘವಾದ ತಪಸ್ಸನ್ನು ಮಾಡಿರ್ತಾರೆ ಅವರೆಲ್ಲ. ಅಷ್ಟೆಲ್ಲ ತಪಸ್ಸು ಮಾಡಿದವರಿಗಿಂತ ಹೆಚ್ಚಿನ ತಪಸ್ಸು ಮಾಡಿದವನು ಈ ಚತುರ್ಮುಖ ಬ್ರಹ್ಮ. ಅದಕ್ಕೆ ಅವನನ್ನ ತಪತಾಂ ತಪೀಯಾನ್ ಅಂತ ಈಗ ವರ್ಣನೆ ಮಾಡಿದ್ದಾರೆ. ಅಂಥ ಚತುರ್ಮುಖ ಬ್ರಹ್ಮ ತಪಸ್ಸು ಮಾಡಿದ್ನಲ್ಲ, ಅವನಿಗೆ ಭಗವಂತ ತನ್ನ ಲೋಕವನ್ನು ತೋರಿಸಿದ. ಸ್ವಲೋಕಂ ಅಂತ ಬಂದಿದೆ. ತನ್ನ ಲೋಕವನ್ನು ತೋರಿಸಿದ ಅಂದ್ರೆ ಲೋಕ ಅನ್ನೋ ಶಬ್ದನೇ ಬಹಳ ಅದ್ಭುತವಾದ ಶಬ್ದ.
ತನ್ನ ಲೋಕವನ್ನು ತೋರಿಸಿದೆ. ಯಾವುದಂದ್ರೆ ಶ್ವೇತದ್ವೀಪ ಅನ್ನುವ ಲೋಕ. ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದರೆ, ನಮ್ಮಂಥವರಿಗೆ ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೆ ಕೂತಾಗ, ಧ್ಯಾನ ಮಾಡ್ಲಿಕ್ಕೆ ಕೂತಾಗ, ಯಾವಾಗ ಈ ಧ್ಯಾನ ಶಾಸ್ತ್ರಾಧ್ಯಯನ ಮುಗಿಯೋದು ಯಾವಾಗ, ದೇವ್ರು ನಮ್ಗೆ ಕಾಣೋದು ಯಾವಾಗ ಅಂತೆಲ್ಲ ಅನಿಸ್ತಿರ್ತದೆ. ಹಾಗಲ್ಲ, ನಾವೆಲ್ಲ ಜೀವರ ಅಭಿಮಾನಿಯಾದವನು ಆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ 2 ರೂಪಗಳು ಭಾಗವತ ತಾತ್ಪರ್ಯ ಹೇಳ್ತದೆ. ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ, ಕಾಲಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ ಅಂತ 2 ಕಡೆ ಉಲ್ಲೇಖ ಇದೆ. ಕಾಲಾಭಿಮಾನಿ ರೂಪ ಒಂದು, ಜೀವಾಭಿಮಾನಿ ರೂಪ ಒಂದು ಚತುರ್ಮುಖ ಬ್ರಹ್ಮನಿಗೆ. ಅವನನ್ನೇ ನಮ್ಮ ಜೀವನಿಗೆ ಅಭಿಮಾನಿ ಅಂದರೆ ಜೀವನ ಗುಣಗಳಿಗೆ ಅಭಿಮಾನಿ ಅಂತ ಅರ್ಥ. ನಾವು ಮಾಡುವ ಶ್ರವಣ ಮನನ ಧ್ಯಾನ ಇತ್ಯಾದಿಗಳಿಗೆಲ್ಲ ಅಭಿಮಾನಿ ಅವನೇ, ಆ ಚತುರ್ಮುಖ ಬ್ರಹ್ಮನೇ. ಕಾಲಾಭಿಮಾನಿಯೂ ಹೌದು. ಕಾಲ ಬಂದಾಗ, ಕಾಲ ಪಕ್ವಾದಾಗ ನಮಗೂ ದೇವ್ರ ದರ್ಶನ ಮಾಡಿಸ್ತಾನ ಅಂತ ಅದನ್ನ ಆ ಥರ ಅರ್ಥ ಮಾಡ್ಕೋಬೇಕು. ಅದನ್ನು ಅಲ್ಲಿ ಉಪನಿಷತ್ತುಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಆ ಬ್ರಹ್ಮನನ್ನ, ಪರಬ್ರಹ್ಮನನ್ನು ತೋರಿಸುವವನು ಅವನು ಅಂತ ಛಾಂದೋಗ್ಯ ಬೃಹದಾರಣ್ಯಕ ಇತ್ಯಾದಿಗಳಲ್ಲಿ ಅವನು ವರ್ಣನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಹೀಗೆ ತಪಸ್ಸು ಮಾಡಿ ಆ ಭಗವಂತನನ್ನು ಕಂಡುಕೊಂಡ ಅನ್ನೋದು, ಅವನು ಜೀವಾಭಿಮಾನಿ ಆದ್ದರಿಂದ ಅವನ ಅಭಿಮಾನಕ್ಕೆ ಪಾತ್ರರಾದಂಥ ನಮಗೂ ಕೂಡ ಒಂದಲ್ಲ ಒಂದು ದಿವಸ ಒಂದು ಕಾಲ ಬಂದಾಗ ಆ ಭಗವಂತನ ದರ್ಶನ ಮಾಡಿಸ್ತಾನೆ, ಭಗವಂತನ ಲೋಕವನ್ನು ದರ್ಶನ ಮಾಡಿಸ್ತಾನೆ, ಮತ್ತೆ ನಮ್ಮ ಗುಣಗಳ ಅಭಿವ್ಯಕ್ತಿಗೆ ಅವನು ಕಾರಣ ಆಗ್ತಾನೆ ಅಂತ ಅದರ ತಾತ್ಪರ್ಯ. ಸ್ವಲೋಕಂ ಅಂತಿದೆಯಲ್ಲ, ಲೋಕ ಅಂದರೆ ಶ್ವೇತದ್ವೀಪ ಎಂಬ ಲೋಕವನ್ನು ತೋರಿಸಿದ. ಅದಷ್ಟೇ ಅಲ್ಲ, ಇನ್ನೊಂದು ವ್ಯಾಖ್ಯಾನ ಮಾಡಬಹುದು. ಶಾಸ್ತ್ರಕ್ಕೆ ಅವಿರುದ್ಧ ಆದರೆ ನಮ್ಮಂಥವ್ರು ಸಣ್ಣವ್ರು ಮಾಡೋ ವ್ಯಾಖ್ಯಾನಗಳು ಕೂಡ ಗ್ರಾಹ್ಯವೇ. ಅದ್ಯಾವುದು ಸ್ವಲೋಕ ಅಂದರೆ, ಲೋಕ ಅಂದರೆ ತನ್ನ ಸ್ವರೂಪ ಅಂತ ಅರ್ಥ. ಅದ್ಯಾಕೆ ಹಾಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯೇ ಚ ತ್ರಿನಾಚಿಕೇತಾ ಅಂತ ಕಾಠಕ ಉಪನಿಷತ್ತು. ಭಗವಂತನ 2 ರೂಪಗಳು ಇಲ್ಲಿವೆ ಅಂತೆ. ಯಾವುದದು ಅಂದರೆ ಸುಕೃತಸ್ಯ ಲೋಕ, ಪುಣ್ಯದಿಂದ ಪ್ರಾಪ್ತವಾದ ಈ ಲೋಕ ಇದೆಯಲ್ಲ, ಲೋಕ ಅಂದರೆ ನಮ್ಮ ಈ ದೇಹ, ಇಲ್ಲಿ ದೇಹ ಅಂತ ಅರ್ಥ ಮಾಡಿದ್ದಾರೆ. ಆ ದೇಹದಲ್ಲಿ 2 ಭಗವಂತನ ರೂಪಗಳಿವೆ. ಯಾವುದಂದ್ರೆ ಆತ್ಮ, ಅಂತರಾತ್ಮ ಅಂತ 2 ರೂಪಗಳು ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ಅದೆಲ್ಲ ಬಂದಿದೆ. ಮತ್ತು ಲೋಕ ಅನ್ನೋ ಶಬ್ದಕ್ಕೆ ದೇಹ ಅಂತಲೂ ಅರ್ಥ ಮಾಡಬಹುದು ಅನ್ನೋದನ್ನ ಈ ಮೂಲಕ ನಾನು ತೋರಿಸಿದೆ ಅಷ್ಟೆ. ಹೀಗೆ ಸ್ವಲೋಕ ಅಂದರೆ ಒಂದು ಭಗವಂತ ತನ್ನ ಸ್ವರೂಪವನ್ನು ತೋರಿಸಿದ, ಅದಾದ್ಮೇಲೆ ತನ್ನ ಶ್ವೇತದ್ವೀಪ ಅನ್ನೋ ಲೋಕವನ್ನು ತೋರಿಸ್ತಾನೆ. ಈ ಶ್ವೇತದ್ವೀಪ ಅಂತ ಸಂಬಂಧದಲ್ಲಿ ಯಾಕೆ ಹೀಗೆ ವರ್ಣನೆ ಮಾಡ್ತಾರೆ ಅಂದರೆ, ಅಲ್ಲಿ ಹೋಗಿ ಇರುವ ಭಾಗ್ಯ ಎಲ್ಲರಿಗೂ ಇಲ್ಲ. ನಮಗದು ಗೊತ್ತಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನೋ ಲೋಕಗಳಲ್ಲಿ ಎಲ್ಲರೂ ಹೋಗಿರೋದಿಲ್ಲ, ಎಲ್ಲ ಮುಕ್ತರಾದವರು. ಕೆಲವರು ದೊಡ್ಡ ಯೋಗ್ಯತೆಯವರು ಅಲ್ಲಿ ಹೋಗಿರ್ತಾರೆ. ಸಣ್ಣ ಯೋಗ್ಯತೆ ಇದ್ದವರು ಬ್ರಹ್ಮಸೂತ್ರ ಭಾಷೆ ಹೇಳುವಂತೆ ಕೇಚಿದ ಅತ್ರೈವ ಮುಚ್ಚಂತೆ, ಮುಕ್ತಿ ಹೊಂದಿ ಒಂದ್ಸರಿ ಶ್ವೇತದ್ವೀಪಕ್ಕೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ವಾಪಸ್ ಇಲ್ಲೇ ಬಂದಿದ್ದು ಬಿಡ್ತಾರೆ. ಭೂಲೋಕದಲ್ಲಿ ಬಂದಿರ್ತಾರೆ ಅಂದರೆ ಮತ್ತೆ ಅವರಿಗೆ ಅನಿರುದ್ಧ ದೇಹ, ಭೌತ ದೇಹ ಬರ್ತದಂತ ಅರ್ಥ ಅಲ್ಲ. ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಎಲ್ಲ ಭಗ್ನ ಆಗಿ ಹೋಗಿರ್ತದೆ. ಇಲ್ಲೇ ಓಡಾಡ್ಕೊಂಡಿರ್ತಾರೆ ಅಂತ, ಸುತ್ತಮುತ್ತಲು ಸಂಚಾರ ಮಾಡ್ಕೊಂಡಿರ್ತಾರೆ. ಮತ್ತೆ ಅವ್ರಿಗೆ ಜನನ ಮರಣ ಇಲ್ಲ. ಆದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಲೋಕಗಳಿಗೆ ಹೋಗಿ ಅಲ್ಲೇ ಇರುವ ಯೋಗ್ಯತೆ ಅವ್ರದ್ದಲ್ಲ. ಕೆಲವರು ಇಲ್ಲೇ ಇರ್ತಾರೆ ಅಂತ. ಅಂಥವರಿಗೆ ಲೋಕಂ ದರ್ಶಯತಿ, ತನ್ನ ಸ್ವರೂಪವನ್ನು ತೋರಿಸಿದಾನೆ. ಉಳಿದವರಿಗೆ ಶ್ವೇತದ್ವೀಪದಲ್ಲೇ ಇರುವ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೋತಾನೆ. ಉಳಿದವರಿಗಂತೂ ಬಹುನಾತ್ರ ಕಿಮುಕ್ತೇನ ಯಾವತ್ ಶ್ವೇತಂ ನಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾತ್ ಅಂತ ಒಂದು ಕಡೆ ಆಚಾರ್ಯ ಪ್ರಮಾಣ ಹೇಳುವಂತೆ, ಶ್ವೇತದ್ವೀಪಕ್ಕೊಂದ್ಸರಿ ಹೋಗಿ ಅಲ್ಲಿರುವ ಭಗವಂತನ ನೋಡಿ ದರ್ಶನ ಮಾಡಿ ಮರಳಿ ಬರ್ತಾನೆ, ಮುಕ್ತನಾಗಿ ಯಥೇಚ್ಛ ಸಂಚಾರ ಮಾಡ್ಕೊಂಡಿರ್ತಾನೆ. ಅಂತೂ ಸ್ವಲೋಕಂ ಅಂದ್ರೆ ಒಂದು ತನ್ನ ಸ್ವರೂಪ, ಇನ್ನೊಂದು ತನ್ನ ಲೋಕ. ಇಷ್ಟನ್ನೆಲ್ಲ ತೋರಿಸ್ತಾನೆ ಭಗವಂತ. ತತ್ಪುರುಷೋ ಮಾನವ ಸ ಏನಾನ್ ಬ್ರಹ್ಮಗಮಯತಿ ಅಂತ ಉಪನಿಷತ್ತು. ಅವಾಗ ನಾನು ನೆನಪು ಮಾಡ್ಕೋಬೇಕಾಗಿತ್ತು. ಸಹ ಏನಾನ್ ಬ್ರಹ್ಮಗಮಯತಿ, ಆ ಚತುರ್ಮುಖ ಬ್ರಹ್ಮ, ಆ ಮುಖ್ಯ ಪ್ರಾಣ ಏನಾನ್ ಈ ಜೀವರನ್ನ ಬ್ರಹ್ಮಗಮಯತಿ, ಪರಮಾತ್ಮನ ಸ್ವರೂಪವನ್ನು ಅವನೇ ತೋರಿಸ್ತಾನೆ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ಅಂತ ಐತರೆಯ ಭಾಷೆ. ವಿಷ್ಣುವಿನ ಕುರಿತು, ಭಗವಂತನ ಕುರಿತು ನಾವೇನು ಶ್ರವಣ ಮಾಡಬೇಕಾಗಿದೆ? ಜ್ಞಾನ, ಭಕ್ತಿ, ವೈರಾಗ್ಯ, ಅವೇ ಗುಣಗಳು.
ದೊಡ್ಡ ಗುಣಗಳು ಅಂದ್ರೆ ಅವೇ. ವಿಷ್ಣುವಿನ ಕುರಿತಾದ ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಶ್ರದ್ಧಾ ಬರಬೇಕಲ್ಲ. ಆ ಶ್ರದ್ಧಾ ಕೊಡುವವನು ಯಾರು ಅಂದರೆ ಚತುರ್ಮುಖ ಬ್ರಹ್ಮನೇ ಕೊಡುವ. ಹೀಗೆ ನಮಗೆ ಆ ಗುಣಗಳನ್ನು ಕೊಟ್ಟು ಜೀವನ ಗುಣಗಳಿಗೆ ಅವನ ಅಭಿಮಾನಿ ಆದ್ದರಿಂದ ಆ ಗುಣಗಳನ್ನು ನಮ್ಮಲ್ಲಿ ಅಭಿವ್ಯಕ್ತ ಮಾಡಿ ಮೇಲೆ ಕರ್ಕೊಂಡು ಹೋಗಿ ಭಗವಂತನ ದರ್ಶನ ಮಾಡಿಸ್ತಾನೆ. ಅವಾಗ ಅವನು ಹೇಳ್ತಾನೆ, ನಾನೇನು ದರ್ಶನ ಮಾಡಿದ್ದೇನೆ, ಅದಕ್ಕಾಗಿ ನಿನಗೂ ಮಾಡಿಸ್ತೇನೆ, ಆಗೋದಿಲ್ಲ ಅಂತ ನಿರಾಶೆ ಬೇಡ, ನಾನು ಮಾಡಿದವನಿದ್ದೇನೆ ಭಗವಂತನ ದರ್ಶನ, ನಿನಗೂ ಮಾಡಿಸ್ತೇನೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ಇದನ್ನು ವರ್ಣನೆ ಮಾಡಿರೋದು. ಹಾಗೆ ಯಾದವಾರ್ಯರು ಮೊದಲಾದವರು ಆ ಚತುರ್ಮುಖ ಬ್ರಹ್ಮನ ದರ್ಶನ ಯಾಕೆ ಚತುರ್ಮುಖ ಬ್ರಹ್ಮನ ದರ್ಶನವನ್ನು ಯಾಕೆ ವರ್ಣನೆ ಮಾಡಿದ್ದಾರೆ ಅಂದರೆ, ಅವನು ಮಾಡಿದ್ದಾನೆ ಅನ್ನೋದು ನಮಗೂ ಎಲ್ರಿಗೂ ಕೂಡ ಸೂಚಕ ತೋರಿಸಿದ್ದಾರೆ. ಸರಿಯಾದ ಎಂಥ ಲೋಕ ಅಂದರೆ ಅದಕ್ಕಿಂತ ಶ್ರೇಷ್ಠವಾದ ಲೋಕ ಇನ್ನೊಂದಿಲ್ಲ. ಅಲ್ಲಿ ಕ್ಲೇಶ, ಮೋಹ, ಭಯ ಇತ್ಯಾದಿ ಯಾವುದೂ ಇಲ್ಲ. ಮತ್ತೆ ಜ್ಞಾನಿಗಳು ವರ್ಣನೆ ಮಾಡುವುದು ಆ ಶ್ಲೋಕವನ್ನೇ. ಅದು ಹೇಗಿದೆ ಅಂದರೆ, ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂ ಚ ಮಿಶ್ರಂ ನಚ ಕಾಲ ವಿಕ್ರಮ ನಯತ್ರ ಮಾಯಾ ಕಿಮುತಾ ಪರೇ ಹರೇ ಅನುವೃತ ಯತ್ರ ಸುರಾರ್ಚಿತಾ ಅಂತ. ಇದನ್ನು ಆಚಾರ್ಯರು ಸರ್ವಮೂಲದಲ್ಲಿ ಒಂದೆರಡು ಕಡೆ ಕೋಟ್ ಮಾಡಿದ್ದಾರೆ, ಇವೆರಡು ಮೂರು ಶ್ಲೋಕಗಳನ್ನು. ಆ ಶ್ಲೋಕ ಅದು ಆ ಸ್ಥಾನ ಎಂಥದ್ದು, ಈ ಶ್ಲೋಕ ಮತ್ತು ಇದ್ರ ಮುಂದೆ ಬರುವಂಥ ಶ್ಲೋಕ, ಇದನ್ನ ಅನುವ್ಯಾಖ್ಯಾನ ಮೊದಲಾದ ಗ್ರಂಥಗಳಲ್ಲಿ ಶ್ಲೋಕ ಮಾಡಿದರು, ಆಚಾರ್ಯರು ಉದ್ಧರಿಸಿದ್ದಾರೆ. ರಜೋಗುಣ ಅಲ್ಲಿಲ್ಲ, ತಮೋಗುಣ ಇಲ್ಲ, ಅವುಗಳಿಂದ ಮಿಶ್ರಿತವಾದಂಥ ಸತ್ವಗುಣವೂ ಅಲ್ಲಿಲ್ಲ, ಕಾಲದ ಪ್ರಭಾವ ಅಲ್ಲಿಲ್ಲ. ಕಾಲದ ಪ್ರಭಾವ ಅಂದರೆ ಮುಪ್ಪು, ವಾರ್ಧಕ್ಯ, ಮರಣ ಮೊದಲಾದ ಪ್ರಭಾವ ಅಲ್ಲಿಲ್ಲ. ತ್ರಿಗುಣಾತ್ಮಕವಾದ ಪ್ರಕೃತಿಯೇ ಅಲ್ಲಿಲ್ಲ ಅಂದ ಮೇಲೆ ಇನ್ನು ಪ್ರಕೃತಿಯಿಂದ ಹುಟ್ಟುವ ವಸ್ತು ಅಲ್ಲಿರೋದು ಹೇಗೆ? ಅದಿಲ್ಲ. ಯತ್ರ ಅನುವೃತಾಹ, ಅವರೆಲ್ಲ ಇರುವಂಥವರೆಲ್ಲ ಭಗವಂತನ ಭಕ್ತರೇ, ಅಲ್ಲಿದ್ದವರೆಲ್ಲ ಭಗವಂತನನ್ನ ಎಲ್ಲ ದೇವತೆಗಳು ಮತ್ತು ಅಸುರರು ಕೊಂಡಾಡ್ತಾರೆ. ಭಗವಂತನನ್ನು ಕೊಂಡಾಡುವುದು ಮಾತ್ರ ಅಲ್ಲ, ಭಗವಂತನ ಭಕ್ತರನ್ನೂ ಹೀಗೆ ಕೊಂಡಾಡ್ತಾರೆ ಅಂತ ಅಲ್ಲಿ ಬಂದಿದೆ. ಸುರಾಸುರಾರ್ಚಿತ ಅಂತ ಶಬ್ದ. ಭಗವಂತ ಸುರಾಸುರಾರ್ಚಿತ, ಅದು ಈ ಮಹಾಭಾರತದ ಮಂಗಳ ಪದ್ಯದಲ್ಲಿ ಆ ಶ್ಲೋಕ ಇದೆ. ಮಂಗಳ ಪದ್ಯ ಅಂದರೆ ನಾರಾಯಣಂ ನಮಸ್ಕೃತ್ಯ ಅದಲ್ಲ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಜಂ ವಿಭಮಾದ್ಯಮೀಶಂ ಒಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ಅಮರರಿಂದಲೂ ಅಸುರರಿಂದಲೂ ಒಂದೇ ಅಂತ. ಅದು ಯಾಕೆ ಅಸುರರಿಂದ ಒಂದೇ ಅಂದರೆ, ಯಾದವಾರ್ಯರು ಮತ್ತು ವಿಜಯಧ್ವಜರು ಅದಕ್ಕೆ ಅರ್ಥ ಬರೀತಾರೆ. ಅಸುರರು ಅಂದರೆ, ಅಸು ಅಂದರೆ ಭಗವಂತ, ಅಸು ಕ್ಷೇಪಣೆ, ಯಾರ್ಯಾರನ್ನ ಎಲ್ಲೆಲ್ಲಿ ಹೊಡೆದು ಅಟ್ಟಬೇಕೋ ಅಲ್ಲಲ್ಲಿ ಅಟ್ಟುತ್ತಾನೆ. ಆದ್ದರಿಂದ ಅಸು ಅಂದರೆ ಭಗವಂತ. ಅವನಲ್ಲಿ ರಮಂತೆ ಯಾರು ಭಕ್ತಿಯಿಂದ ಇರ್ತಾರೆ ಅವರು ಅಸುರರು, ಅವರು ದೇವತೆಗಳು. ಹಾಗಾಗಿ ಸುರಾಸುರರು ಅಂದರೆ ಸುರಾಶ್ಚ ಅಸುರಾಶ್ಚ ಅಂತ ದ್ವಂದ್ವ ಸಮಾಸ ಮಾಡಬಾರ್ದು. ಸುರಾಶ್ಚತೆ ಅಸುರಾಶ್ಚ ಅಂತ ಕರ್ಮಧಾರಯ ಸಮಾಸ ಮಾಡಬೇಕು. ಅಸುರರಾದ ದೇವತೆಗಳು ಅಂತ, ಭಗವಂತನಲ್ಲಿ ಆಸಕ್ತರಾದ ಮನಸ್ಸುಳ್ಳ ದೇವತೆಗಳು ಅಂತ ಹೀಗೆ ಅರ್ಥ ಮಾಡಬೇಕು ಅಂತ ವಿಜಯಧ್ವಜರು ವ್ಯಾಖ್ಯಾನ ಮಾಡ್ತಾರೆ. ಸುರ ಅಂದರೆ ಯಾರು ಆತ್ಮಾನಂದದಲ್ಲಿ ಆಸಕ್ತರಾಗಿರ್ತಾರೋ ಅವರು ಸುರರು. ಅವರಿಗೆ ಅಸುರ ಅಂತ ಹೆಸರು ಯಾಕೆಂದ್ರೆ ಅಸು ಶಬ್ದ ವಾಚ್ಯನಾದ ಭಗವಂತನಲ್ಲಿ ಆಸಕ್ತರಾದ್ದರಿಂದ ಅಂತಿದ್ದು ವಿಜಯಧ್ವಜರು ಹೇಳೋ ಅರ್ಥ. ಯಾದವಾರ್ಯರು ಹೇಳ್ತಾರೆ, ಅಸುರರ ಕುಲದಲ್ಲಿಯೂ ಕೂಡ ಕೆಲವು ದೇವತೆಗಳಿದ್ದಾರಲ್ಲ, ಪ್ರಹ್ಲಾದ ಮೊದಲಾದ ದೇವತೆಗಳಿದ್ದಾರಲ್ಲ, ಅವ್ರನ್ನ ಅಸುರ ಎಂಬ ಶಬ್ದದಿಂದ ತಗೊಳ್ಬೇಕು ಅಂತ ಯಾದವಾರ್ಯರು ಹೇಳ್ತಾರೆ. ಹಾಗಾಗಿ ಭಗವಂತ ಸುರಾಸುರಾರ್ಚಿತ ಮಾತ್ರ ಅಲ್ಲ, ಅವನ ಅನುಯಾಯಿಗಳು ಕೂಡ ಸುರಾಸುರಾರ್ಚಿತರೇ. ಇದು ಅಲ್ಲಿ ನಾವು ನೋಡುವಂಥ ವಿಚಾರ. ಸರಿ, ಮುಂದೆ ಬರುವ ಶ್ಲೋಕ ಶ್ಯಾಮಾವದಾತಾ ಶತಪತ್ರಲೋಚನಾ ಪಿಶಂಗವಸ್ತ್ರಾ ಸುರುಚಃ ಸುಪೇಶಸಃ ಸರ್ವೇ ಚತುರ್ಬಾಹ ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣಾ ಸುವರ್ಚಸಃ ಅಂತ. ಈ ಶ್ಲೋಕನೂ ಕೂಡ ಆಚಾರ್ಯರು ಸರ್ವಮೂಲದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಲೋಕದಲ್ಲಿ ಇರುವಂತಹ ಎಲ್ಲರೂ ಕೂಡ, ಎಲ್ಲರೂ ಅಂದರೆ ಕೆಲವು ವರ್ಗದವರು, ಅಲ್ಲಿರೋ ಆ ಲೋಕಕ್ಕೆ ಹೋದವರಿಗೆಲ್ಲ ಹೀಗೆ ಬರ್ತದಂತಿಲ್ಲ. ಭಗವಂತನ ಭಕ್ತರಾದವರು ಅನೇಕ ವರ್ಗದವರಿದ್ದಾರೆ. ಅದರಲ್ಲಿ ಕೆಲವು ವರ್ಗದವರು ಈ ಥರ ಇದ್ದಾರೆ. ಅವರು ಶ್ಯಾಮಾವದಾತಾಹ, ನೀಲವರ್ಣದ ಶುಭ್ರವಾದ ಶರೀರ ಇದ್ದವರು.
ಕಮಲದಂತೆ ಕಣ್ಣಿದ್ದವರು, ಭಗವಂತನಂತೆ ಪೀತಾಂಬರ ಹುಟ್ಟಿದ್ದಾರೆ, ಕಾಂತಿಯುಕ್ತರಾದವರು, ಭಗವಂತನಂತೆ 4 ಭುಜ ಇದ್ದವರು, ಸರ್ವೇ ಚತುರ್ಬಾಹವ ಉನ್ಮಿಷನ್ ಮಣಿ ಪ್ರವೇಕ ನಿಷ್ಕಾಭರಣ, ಕೆಲವರು ಹವಳದಂತೆ ಮೈ ಇದ್ದವರು, ಕೆಲವರು ವೈಡೂರ್ಯದಂತೆ ಮಣಿ ಇದ್ದವರು, ಕೆಲವರು ಕಮಲದ ನಾಣದಂತೆ ಹಸಿರು ಬಣ್ಣ, ಕೆಲವರು ನೀಲ ಬಣ್ಣ, ಹೀಗೆಲ್ಲ ಮಣಿ ಇದ್ದವರು. ಎಲ್ಲರೂ ಹೊಳೆಯುವ ಕರ್ಣಕುಂಡಲಗಳನ್ನು, ಕಿರೀಟ ಮಾಲೆಗಳನ್ನು ಧರಿಸಿದ್ದಾರೆ. ಅವರ ವಿಮಾನಗಳು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತವೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಬಾಳ ವೈಡೂರ್ಯ ಮೃಣಾಲ ವರ್ಚಸಾಂ ಅಂತ. ಲಸದ್ ವಿಮಾನಾವಳಿ ಮಹಾತ್ಮನ, ಪ್ರತಿಯೊಬ್ಬರು ಕೂಡ ಅವರವರದೇ ಆದ ವಿಮಾನದಲ್ಲಿ ಕೂತ್ಕೊಂಡು ಸಂಚಾರ ಮಾಡ್ತಿರ್ತಾರೆ. ಅವರು ಹೇಗೆ ಕಾಣಿಸ್ತಾರೆ ಅವರು ಅಂದರೆ, ಆಕಾಶದಲ್ಲಿ ಮೋಡಗಳ ನಡುವೆ ಮಿಂಚು ಕೆಲವು ಕಡೆ ಕಾಣಿಸ್ತದಲ್ಲ, ಮೋಡ ಅಂದರೆ ಕಪ್ಪು ಬಣ್ಣದ್ದಾಗಿರ್ತದೆ, ಮಿಂಚು ಅಂದರೆ ಬಂಗಾರದ ಬಣ್ಣದ್ದಾಗಿರ್ತದೆ. ಹಾಗೆ ಆಕಾಶದಲ್ಲಿ ಸಂಚಾರ ಮಾಡ್ತಿರ್ತಾರೆ ಈ ಎಲ್ಲ ಜ್ಞಾನಿಗಳು, ಭಗವಂತನ ಭಕ್ತರು. ಆ ಮಿಂಚಿನಂತೆ ಆ ವಿಮಾನಗಳು ಸಂಚಾರ ಮಾಡ್ತಾ ಇರ್ತಾರೆ. ಮಿಂಚು ನಡುವೆ ಕಾಣಿಸ್ತದೆ, ಕೆಲವು ಸರಿ ಮತ್ತೆ ಅದೃಶ್ಯ ಆಗ್ತಿರ್ತದೆ. ವಿಮಾನವು ಕೂಡ ಒಂದ್ ಕಡೆ ಕಾಣಿಸ್ತದೆ, ಒಂದ್ ಕಡೆ ಇಲ್ಲ ಈ ಪ್ರಾಕೃತ ಜಗತ್ತಿನಲ್ಲಿ. ಹಾಗೆ ಅಲ್ಲಿಯೂ ಕೂಡ ಅಂತ ಅದರ ತಾತ್ಪರ್ಯ. ವಿದ್ಯೋತಮಾನ ಪ್ರಮೋದೋತ್ತಮಾಭಿ, ಸುಂದರಿಯರಾದ ಸ್ತ್ರೀಯರ ಜೊತೆಗೆ ಅವರು ಅಲ್ಲಿ ಸಂಚಾರ ಮಾಡ್ತಿರ್ತಾರೆ. ನಾವೀಗ ನೋಡ್ಬೇಕಾದ ಮುಂದಿನ ಶ್ಲೋಕ ಇದೆ. ಶ್ರೀಯತ್ರ ರೂಪಿಣ್ ನಿರುಗಾಯ ಪಾದಯೋ ಅಂತ. ಇಲ್ಲಿ ಈ ಶ್ಲೋಕನ ಮಂಗಲಾಚರಣದ ರೂಪದಲ್ಲಿ ಅನೇಕ ಸರಿ ನಾನು ಹೇಳ್ತಿರ್ತೇನೆ. ಅದು ಹೇಗಿದೆ, ಲಕ್ಷ್ಮೀದೇವಿ ಸ್ತೋತ್ರ ಮಾಡಲಿಕ್ಕೆ ತುಂಬಾ ಮನಸ್ಸಿಗೆ ತುಂಬಾ ಆಹ್ಲಾದ ಕೊಡುವಂಥ ಒಂದು ಅನುಸಂಧಾನ ಅಲ್ಲಿದೆ. ಅಲ್ಲಿ ಹೇಗಿರ್ತಾಳೆ ಅಂದರೆ, ಈ ಲಕ್ಷ್ಮೀದೇವಿ ಅನೇಕ ರೂಪಗಳನ್ನು ತಾಳಿರ್ತಾಳೆ. ಅದರಲ್ಲಿ ಕೆಲವು ರೂಪಗಳು ಉಯ್ಯಾಲೆಯಲ್ಲಿ ಕೂತಿರ್ತಾವೆ, ಕೆಲವು ಸಂಚಾರ ಮಾಡ್ತಿರ್ತವೆ, ಕೆಲವು ಉಯ್ಯಾಲೆಯಲ್ಲಿ ಕೂತಿರ್ತವೆ. ಹೀಗೆ ಅನೇಕ ರೂಪಗಳು. ಉಯ್ಯಾಲೆಯಲ್ಲಿ ಕುಳಿತಿರುವ ತನ್ನ ವಿಭೂತಿ ರೂಪಗಳು, ಆ ರೂಪಗಳ ಜೊತೆಗೆ ಆ ತನ್ನ ಪತಿಯಾದ ಭಗವಂತನ ಲೀಲೆಗಳನ್ನ ಅವಳು ಧ್ಯಾನ ಮಾಡ್ತಿರ್ತಾಳೆ, ಹಾಡ್ತಿರ್ತಾಳೆ, ಅವನ ಪಾದ ಸೇವೆನೂ ಮಾಡ್ತಿರ್ತಾಳೆ. ಲಕ್ಷ್ಮೀದೇವಿ ಪರಮಾತ್ಮನ ಗುಣಗಾನ ಮಾಡ್ತಿದ್ರೆ, ಅವಳ ಗುಣಗಾನ ಮಾಡಲಿಕ್ಕೆ ದುಂಬಿ, ಕೋಗಿಲೆ ಮೊದಲಾದವುಗಳು ಅವಳ ಸುತ್ತಲೂ ಓಡಾಡ್ತಿರ್ತಾರೆ. ಲಕ್ಷ್ಮೀದೇವಿ ಗುಣಗಾನವನ್ನು ಅವು ಮಾಡ್ತಿರ್ತಾರೆ. ಇಲ್ಲಿ ಬಂದಿಲ್ಲ, ಆದರೆ ಲಕ್ಷ್ಮೀದೇವಿಯ ಮುಖ ಕಮಲದ ಸುತ್ತಲೂ ದುಂಬಿ, ಭ್ರಮರ ಓಡಾಡ್ತಿರ್ತವೆ ಅಂತ ಬರ್ತಿರ್ತದಲ್ಲ. ಈ ದುಂಬಿ, ಕೋಗಿಲೆ, ವಸಂತ ಕಾಲದ ದುಂಬಿ, ಕೋಗಿಲೆ ಮೊದಲಾದವುಗಳು ಅವು ಸಂಚಾರ ಮಾಡ್ತಿರ್ತವೆ. ಅವು ಯಾರು? ಅವೆಲ್ಲ ಮುಕ್ತರಾದ ಜೀವರೇ. ಪ್ರಾಕೃತವಾದ ಜಗತ್ತಲ್ಲಲ್ಲ ಅದು, ಇದು ಅಲೌಕಿಕವಾದ ಜಗತ್ತಾದ್ರಿಂದ ಮುಕ್ತರಾದ ಕೆಲವರು ಜೀವರಿರ್ತಾರೆ. ಪಶು ಪಕ್ಷಾದಿ ರೂಪೇಣ ಜೀವಾಯವ ಸ್ವಯಂ ಸ್ಥಿತಾ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರೋದಿದೆ. ಜೀವರು ಮೂಲಭೂತವಾಗಿ ಅನೇಕ ಆಕಾರವುಳ್ಳವರು, ಸ್ವರೂಪದಲ್ಲೇ ಅನೇಕ ಆಕಾರವುಳ್ಳವರಿದ್ದಾರೆ. ಪಶು ಆಕಾರದಿಂದ ಕೆಲವರು, ಪಕ್ಷಿ ಆಕಾರದಿಂದ ಕೆಲವರು, ಹೀಗೆಲ್ಲ ರೂಪದಲ್ಲಿದ್ದವರಿದ್ದಾರೆ. ಅಂಥವ್ರು ಇವರು ಕೆಲವರು ದುಂಬಿ, ಕೋಗಿಲೆ ಮೊದಲಾದ ರೂಪವುಳ್ಳವರು ಇರ್ತಾರೆ ಮೂಲಭೂತವಾಗಿಯೇ. ಇನ್ನು ಕೆಲವು ಜೀವರು ಇಲ್ಲಿ ಬಂದಿಲ್ಲ, ನಾವು ಒಂದು ವ್ಯಾಖ್ಯಾನ ಮಾಡ್ಕೋಬೇಕಾಗೆ. ಕೆಲವು ಜೀವರಿಗೆ ಸ್ವರೂಪ ಯಾವುದೇ ಇರಲಿ, ಅವರು ಕೆಲವು ಸರಿ ಶುದ್ಧ ಸತ್ವಾತ್ಮಕವಾದ ಪ್ರತ್ಯೇಕ ರೂಪ ತಾಳ್ತಾರೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಚಿತಾವ ಅಚಿತಾವ ಅಂತ ಮುಂದೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೋದಿದೆ. ಜ್ಞಾನಾನಂದಾತ್ಮಕವಾದ ಪಶು ಶರೀರವೇ ಕೆಲವರಿಗೆ, ಪಕ್ಷಿ ಶರೀರವೇ ಕೆಲವರಿಗೆ. ಫಂಡಮೆಂಟಲಿನೇ ಆ ಶರೀರ. ಫಂಡಮೆಂಟಲಿ ಮತ್ತಾವುದೇ ಶರೀರ ಇರಲಿ, ವೈಭವಕ್ಕೋಸ್ಕರ, ಲೀಲೆಗೋಸ್ಕರ, ಭಗವಂತನ ಭಗವತಿಯ ಸೇವಾಕ್ಕೋಸ್ಕರ ಮತ್ತೊಂದು ರೂಪವನ್ನು ತಾಳ್ತಾರೆ. ಶುದ್ಧ ಸತ್ತಾತ್ಮಕವಾದ ರೂಪ. ಅದಕ್ಕಾಗಿ ಅಲ್ಲಿ ಈ ರಜೋಗುಣ ತಮೋಗುಣ ಮಿಶ್ರಿತವಾದ ಸತ್ವ ಇರೋದಿಲ್ಲ, ಶುದ್ಧ ಸತ್ವ ಇರ್ತದೆ ಅಂತ ಈ ಹಿಂದೆ ಬಂದದ್ದು. ಹಾಗೆ ಶುದ್ಧ ಸತ್ವಾತ್ಮಕವಾದ ರೂಪವನ್ನು ತಾಳ್ತಾರೆ ಅವರು. ಅದು ಸ್ವರೂಪ ಹೇಗೆ ಇರಲಿ, ಹೊರಗಿನ ರೂಪ ಇನ್ನೊಂದು ತಾಳ್ತಾರೆ. ಹಾಗೆ ತಾಳಿ ದುಂಬಿ, ಕೋಗಿಲೆ, ಹಂಸ ಇತ್ಯಾದಿ ರೂಪದಿಂದ ಭಗವಂತನ ಭಗವತಿಯರ ಸೇವಾ ಮಾಡ್ತಾರೆ. ಇದಕ್ಕೆ ಇಲ್ಲಿ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಪ್ರೇಂಕಶ್ರಿತಾಯ ವಿಭೂತಯ ಅಂತ ಆ ಶ್ಲೋಕ ನೋಡಿದರೆ, ಪ್ರೇಂಕಶ್ರಿತಾಯ, ಪ್ರೇಂಖ ಅಂದ್ರೆ ಉಯ್ಯಾಲೆ, ಉಯ್ಯಾಲೆಯಲ್ಲಿ ಕೂತ್ಕೊಂಡಿವೆ ಅವುಗಳು ಅಂತ. ಯಾವ ಕೂತ್ಕೊಂಡಿವೆ ಅದರ ಅನ್ವಯ ಗೊತ್ತಾಗೋದಿಲ್ಲ. ಅದಕ್ಕೆ ಆಚಾರ್ಯರು ಪ್ರೇಂಕಶ್ರಿತಾಯ ವಿಭೂತಯ,
ಯಾವ ಲಕ್ಷ್ಮೀದೇವಿ ವಿಭೂತಿ ರೂಪಗಳು ಪ್ರೇಂಕಶ್ರಿತಾ ಉಯ್ಯಾಲೆಯಲ್ಲಿವೆಯೋ ಅಂಥ ರೂಪಗಳ ಜೊತೆಗೆ ಅವಳದೇ ರೂಪಗಳು, ಲಕ್ಷ್ಮೀದೇವಿಯೇ ರೂಪಗಳು ಉಯ್ಯಾಲೆಯಲ್ಲಿ ಕೆಲವು ಕೂತ್ಕೊಂಡು ತೂಗಿಕೋತಾ ಇವೆ, ಅಲ್ಲೇ ಹಾಡ್ತಾ ಇವೆ. ಇವಳು ಕೂಡ ಕೆಲವು ಕಡೆ ಸಂಚಾರ ಮಾಡ್ತಿದ್ದಾಳೆ, ಇನ್ನು ಕೆಲವು ಕಡೆ ಭಗವಂತನ ಪಾದ ಸೇವಾ ಮಾಡ್ತಿದ್ದಾಳೆ. ಅನೇಕ ರೂಪದಿಂದ ಅವಳೇ ಹೀಗಿದ್ದಾಳೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಈ ಭಗವಂತ ಇದ್ದುದನ್ನು ಚತುರ್ಮುಖ ನೋಡಿದ. ಲಕ್ಷ್ಮೀದೇವಿ ಕುರಿತಾಗಿ ವರ್ಣನೆ ಆಯಿತು, ಇನ್ನು ಪರಮಾತ್ಮನ ಕುರಿತಾಗಿ ಇದೊಂದು ಶ್ಲೋಕ ನೋಡೋಣ. ದದರ್ಶ ತತ್ರ ಅಖಿಲ ಸಾತ್ವತಾಂ ಪತಿಂ ಶ್ರಿಯಃಪತಿಂ ಯಜ್ಞಪತಿಂ ಜಗತ್ಪತಿಂ. ಸಕಲ ಮುಕ್ತರಿಗೂ ಒಡೆಯ ಈ ಭಗವಂತ, ಜಗತ್ತಿನ ಒಡೆಯನೂ ಹೌದು, ಯಜ್ಞೇಶ್ವರ ಹೌದು ಇವನು, ಲಕ್ಷ್ಮೀದೇವಿಯ ರಮಣ. ಅವನು ಸುನಂದ, ನಂದ, ಪ್ರಬಲ, ಅರ್ಹಣ ಮೊದಲಾದ ಅನೇಕ ಜನ ಮುಕ್ತರಾದಂತಹ ಪಾರ್ಷದ ದ್ವಾರಪಾಲಕರು. ಮುಕ್ತ ಸ್ಥಾನದಲ್ಲಿರುವವರು ಬೇರೆ, ಇದು ಮುಕ್ತ ಸ್ಥಾನದಲ್ಲಿ ಅನೇಕ ಜನ ಭಗವಂತನಿಗೆ ಸೇವಕರಿದ್ದಾರೆ, ಅವರೆಲ್ಲರೂ ಅವನನ್ನು ಸೇವಾ ಮಾಡ್ತಿದ್ದಾರೆ. ಹಾಗೆ ಆ ಸೇವಾ ಸ್ವೀಕಾರ ಮಾಡ್ತಾ ಇರುವಂಥ ಭಗವಂತನನ್ನ ಆ ಚತುರ್ಮುಖ ಬ್ರಹ್ಮ ಕಂಡ ಅಂತ ಅದರ ತಾತ್ಪರ್ಯ. ಅವನು ಹೇಗಿದ್ದ? ಅವನು ತನ್ನ ಸೇವಕರ ಮೇಲೆ ಅನುಗ್ರಹ ಕಟಾಕ್ಷ ಬೀರ್ತಾ ಇದ್ದ. ಕಿರೀಟ ಕುಂಡಲ ಧರಿಸಿದ್ದಾನೆ, ಪೀತಾಂಬರ ಹುಟ್ಟಿದ್ದಾನೆ, ಎದೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ಮತ್ತೆ ಇಲ್ಲಿ ನೋಡಿ, ಈ ಶ್ಲೋಕ ಯಾವಾಗಾದರೂ ನೀವು ಪೂಜಾ ಮಾಡುವಾಗ ಅನುಸಂಧಾನ ಮಾಡಬಹುದು. ಅಧ್ಯರ್ಹಣೀಯಾವಸನಮಾಸ್ಥಿತಂ ಪರಂ ವೃತಂ ಚತುಷೋಡಶ ಪಂಚಶಕ್ತಿಭಿ. ಭಗವಂತನ ಆ ಸ್ವರೂಪ ಶಕ್ತಿಗಳನ್ನು ಅದರಲ್ಲಿ ವರ್ಣನೆ ಮಾಡ್ತಾರೆ. ಇಚ್ಛಾದ್ಯಾಹ ಮೂಚಿಕಾದ್ಯಾಶ್ಚ ಅಣಿಮಾದ್ಯಾಶ್ಚ ಶಕ್ತಯ ಅಂತ ಆಚಾರ್ಯ ಭಾಗವತ ತಾತ್ಪರ್ಯ. ಭಗವಂತನ ರೂಪಗಳಿವೆಲ್ಲ ಕೆಲವು, ಆ ರೂಪಗಳು ಅವನನ್ನೇ ಸುತ್ತುವರೆದಿರ್ತವೆ. ಇಚ್ಛಾದಿ 4 ಭಗವಂತನ ರೂಪಗಳು, ಮೋಚಿಕಾ ಮೊದಲಾದ 16, ಅಥವಾ ವಾಸುದೇವ ಅನ್ನುವ 4, ಕೇಶವಾದಿ 12, ಎಲ್ಲ ಸೇರಿ 16 ಆದವು. ಕೃದ್ಧೋಲ್ಕಾದಿ 5, ಕೃದ್ಧೋಲ್ಕ, ಮಹೋಲ್ಕ, ವಿರೋಲ್ಕ ಅಂತ ಹೀಗೆಲ್ಲ ಬರ್ತಾವಲ್ಲ 5. ವಿಮಲಾ, ಉತ್ಕರ್ಷಿಣಿ, ಪ್ರಹ್ವಾ ಮೊದಲಾದ ರೂಪಗಳು. ವಿಮಲಾ, ಉತ್ಕರ್ಷಿಣಿ ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ ಇತ್ಯಾದಿ ರೂಪಗಳು. ಇವೆಲ್ಲ ಭಗವಂತನಿಗೆ ಒಂದೊಂದು ಸೇವಾವನ್ನು ಸಲ್ಲಿಸ್ತಾ ಇರ್ತವೆ ಅಂತ ನಾವು ಪೂಜಾದಲ್ಲಿ ನೋಡ್ತೇವೆ. ಇಂಥ ಶಕ್ತಿಗಳಿಂದ ಪರಿವೃತನಾಗಿ ಅವನು ಕೂತ್ಕೊಂಡಿದ್ದಾನೆ. ಭಗವಂತನನ್ನು ನೋಡಿ ಅವನ ಎದೆ ಆನಂದದಿಂದ ತುಂಬಿತು. ಪಾರಮಹಂಸ್ಯೇನ ಪಥ ಅಧಿಗಮ್ಯತೆ. ಭಗವಂತನ ಸ್ಥಾನ ನಮಗೆ ಸಿಗೋದು ಕೇವಲ ಜ್ಞಾನ ಮಾರ್ಗದಿಂದ ಹೊರತು ಇನ್ಯಾವ ಮಾರ್ಗದಿಂದಲೂ ಕೂಡ ಅಲ್ಲ ಅಂತ ಹೀಗಾದರ ತಾತ್ಪರ್ಯ. ಅದು ನೋಡಿ ಅವನು ಚತುರ್ಮುಖ ಬ್ರಹ್ಮ ಭಗವಂತನಿಗೆ ನಮಸ್ಕಾರ ಮಾಡಿದ ಅಂತ. ಇದು 17ನೇ ಶ್ಲೋಕ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವುದು, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.